ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡೀನಿ. ಏನಪ್ಪ ಅಂತಂದ್ರೆ, ನಾನು ನಿನ್ನೆ ಎಲ್ಲ ಬ್ಲಾಗ್ ಹಾಕಿದ್ದೆ, ನಿನ್ನೆ ಅಥವಾ ಮೊನ್ನೆ ಬ್ಲಾಗ್ ಹಾಕಿದ್ದೆ. ಎಲ್ಲಿಗ ಹೊಂಟೀವಿ ಏನೋ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಎಲ್ಲಿಗಪ್ಪ ಅಂತಂದ್ರೆ, ನಾನು ಆಪ್ರೇಷನ್ನು ಮಾಡಿಸ್ಕೊಂಬಂದೆ. ಯಾವ ಆಪ್ರೇಷನ್ನು, ಯಾಕೆ ಮಾಡಿಸ್ಕೊಂಬಂದೆ ಅಂತಂದ್ರೆ, ತಡಿ ಒಂದು ನಿಮಿಷ ತಡಿ. ಹುಣಸ್ಗಿಗೆ ಹೋಗಿದ್ವಿ. ಹುಣಸ್ಗಿಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ ಮೊನ್ನೆ ಕ್ಯಾಂಪ್ ಇರ್ತಾವಲ್ಲ, ಆ ಥರ ಕ್ಯಾಂಪ್ ಒಳಗೆ ಮಾಡಿಸ್ಕೊಂಬಂದ್ವಿ. ಅದಕ್ಕೆ ಹೋಗಿದ್ವಿ ನಾವು. ಆಮೇಲೆ ಸ್ವಲ್ಪ ಒಂದು ದಿವಸ ರೆಸ್ಟ್ ಆಗಿದೆ ಅಷ್ಟೇ. ಸ್ವಲ್ಪ ಎದ್ದು ಕೂಡ್ಬೋದು ಇವಾಗ. ಯಾವ ಆಪ್ರೇಷನ್ನು ಅದೇ ಹೇಳ್ದಲ್ಲ, ಮಕ್ಕಳ ಆಪ್ರೇಷನ್ ಮಾಡಿಸ್ಕೊಂಬಂದೆ. 2 ಹೆಣ್ಣು ಆಗಿದಾವೆ ನನಗೆ. ಯಾಕೆ ಗಂಡು ಬೇಡ ಅಂತ ಅಂದ್ಕೊಡು, ಸಾಕು 2 ಹೆಣ್ಣೆ ಸಾಕು, ಗಂಡು ಬೇಕು ಬೇಡ ಅಂತಲ್ಲ. ಸದ್ಯಕ್ಕೆ 2 ಹೆಣ್ಣಿದ್ದಾವೆ, 2 ಮಕ್ಕಳಿದ್ದಾವೆ, ಅಷ್ಟೇ ಸಾಕು ಅಂತ ಹೇಳಿ ನಾವು ಆಪ್ರೇಷನ್ ಮಾಡಿಸ್ಕೊಂಬಂದೆ. ಸೊ ಇವಾಗ ಸ್ವಲ್ಪ ಪೇಯ್ನ್ ಕಮ್ಮಿ ಆಗ್ಯದ. ನಾನೆಲ್ಲ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡತ್ತೀನಿ. ಹಾಗಾಗಿ ಕೂತಿರ್ಲಿಲ್ಲ. ಇವತ್ತೊಂದು ಸ್ವಲ್ಪ ಎದ್ದು ಕೂತ್ಕೊಂಡಿನಿ. ಇವತ್ತು ಸ್ವಲ್ಪ ತಲೆ ಸ್ನಾನ ಮಾಡೀನಿ. ಯಾಕಂದ್ರೆ ಅಲ್ಲಿ ಹಾಸ್ಪಿಟಲಲ್ಲೆಲ್ಲ ಧೂಳು ಅದು ಇತ್ತು. ಯಾಕೋ ನನಗೂ ಸ್ವಲ್ಪ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮಾಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡತ್ತೀನಿ ಇವಾಗ. ನೋಡ್ರಿ, ಇಲ್ಲೇ ಪಾಪು ಇಲ್ಲೇ ಮಲ್ಕೊಂಡದ. ಆಕೆಗೂ ಸ್ನಾನ ಮಾಡಿಸಿದ್ರು. ಯಾಕಂದ್ರೆ ಹಾಸ್ಪಿಟಲ್ದೊಳಗೆ ಎತ್ತಿ ಆಕೆಗೂ ಕೈಯೆಲ್ಲ ನೋವಾಗ್ಬಿಟ್ಟಿತ್ತು. ಆಲ್ಮೋಸ್ಟು ಒಂದು 4-5 ತಾಸೆ ಅಂತ ಅನ್ಕೋಬೋದು. ಯಾಕೆ ಎಲ್ಲರಿಗೂ ಪೇಯ್ನ್ ಆಯಿತು, ಬಟ್ ನನಗೆ ಜಾಸ್ತಿನೇ ಪೇಯ್ನು. ಯಾಕಂತಂದ್ರೆ ಜಾಸ್ತಿನೇ ಪೇಯ್ನ್ ಆಯಿತು. ಯಾಕಂತಂದ್ರೆ ಇವಾಗ ಫಸ್ಟಿಗೆ ಹಾಸ್ಪಿಟಲ್ ಒಳಗೆ ಫಸ್ಟು ಇಂಜೆಕ್ಷನ್ ಇರ್ತಾವೆ. ಕೆಲವೊಬ್ರು ಯಾರೋ ನೆಕ್ಸ್ಟ್ ಆಪ್ರೇಷನ್ ಮಾಡ್ಕೊಳ್ಳೋರಿಗೂ ಯೂಸ್ ಆಗ್ತದೆ. ಅದಕ್ಕೆ ಹೇಳತ್ತೀನಿ. ಏನು ಮಾಡ್ತಾರಂತಂದ್ರೆ, ಫಸ್ಟು ನಂಬರೆಲ್ಲ ಹಚ್ಚಿಬಿಟ್ಟು ಫಸ್ಟು ಏನಂದ್ರೆ 2 ಇಂಜೆಕ್ಷನ್ ಕೊಡ್ತಾರೆ. ಒಂದು TT ಇಂಜೆಕ್ಷನು, ಇನ್ನು ಒಂದು ಇಂತಲ್ಲಿ ಕೊಡ್ತಾರೆ. ಅದು ಏನಂತ ಅಷ್ಟು ನನಗೆ ಗೊತ್ತಿಲ್ಲ. 2 ಇಂಜೆಕ್ಷನ್ ಕೊಟ್ಟು ಕೂರಿಸ್ತಾರೆ. ಅದಾದಮೇಲೆ ಒಂದು 1/2 hour ಬಿಟ್ಬಿಟ್ಟು ಮತ್ತು ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಒಂದು ಈ ಕಡೆ 2 ಇಂಜೆಕ್ಷನ್, ಮತ್ತು 3 ಇಂಜೆಕ್ಷನ್ ಆಗ್ತಾವೆ. ಇಂಜೆಕ್ಷನ್ ಆಗಿ ಒಳಗೆ ಕರ್ಕೊಂಡು ಹೋಗ್ತಾರೆ, ವಾರ್ಡಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಆಪ್ರೇಷನ್ ಮಾಡೋ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಏನಂತಂದ್ರೆ, ಅದು ಹೆಂಗಿರ್ತದಂತಂದ್ರೆ, ಫುಲ್ಲು ಇಷ್ಟು ಸ್ಲೋಪ್ ಇರ್ತದೆ. ಬೆಡ್ ಕಾಲು ಈ ಕಡೆ, ಮೊಳಕಾಲಿಂದ ಕೆಳಗೆ ಈ ಕಡೆ ಫುಲ್ ಬಾಡಿ ಎಲ್ಲ ಹಿಂಗೆ ಜೋತ್ ಬಿದ್ದಿರ್ತದಲ್ಲ, ಆ ಥರ ಇರ್ತದೆ ಅದು ಬೆಡ್. ಅದಕ್ಕೆ ನಮ್ಗೆ ಹಿಂಗೆ ಮಲಗಿಸ್ಬಿಟ್ಟು ಫುಲ್ಲು ಮುಖ ಎಲ್ಲ ಫುಲ್ ಕೆಳಗಡೆ ಇರ್ತದೆ. ಅವ್ರಿಗೇನಂತ ಹೊಟ್ಟೆ ಭಾಗ ಅಷ್ಟೇ ಒಂದು ಬಟ್ಟೆ ಎಲ್ಲ ಹಾಕಿ ಇದು ಮಾಡಿರ್ತಾರೆ. ಇಬ್ಬರದು ಇಬ್ಬರದು ಆಪ್ರೇಷನ್ ಆಯಿತು. ಇವಾಗ ನೆಕ್ಸ್ಟ್ ನಂದು ಪಾಳೆ ಬಂದಿತ್ತಲ್ಲ, ಅವಾಗ ಏನಾಯ್ತಂದ್ರೆ, ಅದೇನೋ ಒಂದು ಚುಚ್ಚಿದ್ರು ಹೊಟ್ಟೆಗೆ ಚುಚ್ಚಿ. ಇವಾಗೇನು ನೆಕ್ಸ್ಟ್ ನನಗೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಕರೆಂಟ್ ಹೋಗಿ, ಆಮೇಲೆ ಅದು ಮಷಿನ್ ಕೂಡ ಏನೋ ಆಯಿತು, ಅಲ್ಲಿಗೆ ಸ್ಟಾಪ್ ಮಾಡಿ ನನಗೆ ಅಷ್ಟೇ ಬಿಟ್ಬಿಟ್ರು. ಯಾಕಂದ್ರೆ ನನಗೆ ಈಗ ಆಲ್ರೆಡಿ ಆಪ್ರೇಷನ್ ಮಾಡೋಕ್ಕೆ ರೆಡಿ ಆಗಿತ್ತು. ಅದು ಅಲ್ಲಿಗೆ ಬಿಟ್ಟು, ಇವಾಗ ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಅದನ್ನು ಅಲ್ಲಿಗೆ ಬಿಟ್ಬಿಟ್ರು. ಅದಾದಮೇಲೆ ಇವಾಗ ನನಗೆ ಮಾಡಬೇಕು ಅಂತಂದ್ರೆ, ಅದು ಮಷೀನು ವರ್ಕ್ ಆಗಲಿಲ್ಲ, ಕರೆಂಟು ಹೊರಟೋಯ್ತು. ಅದನ್ನು ನನಗೆ ಅಲ್ಲೇ ಬಿಟ್ಟು, ಒಳಗಡೆ ಆಲ್ರೆಡಿ ಒಂದು ಇಂಜೆಕ್ಷನ್ ಈಗ ಹೊಕ್ಕಳ ಹತ್ರ ಇರುತ್ತಲ್ಲ, ಅಲ್ಲಿ ಒಂದು ಏನೋ ಬಿಟ್ಟಿದ್ದು, ನನಗಷ್ಟು ಗೊತ್ತಾಗಿಲ್ಲ. ಅದನ್ನು ಅಲ್ಲೇ ಬಿಟ್ಬಿಟ್ಟು, ಇಲ್ಲ ವರ್ಕ್ ಆಗಲ್ತಂತ ಅದನ್ನ ರಿಪೇರಿ ಮಾಡ್ಕೋತಾ ನಿಂತುಬಿಟ್ರು. ನಾನು ಅಷ್ಟೇ ಮಲ್ಕೊಂಡಿದ್ದೆ. ಆಮೇಲೆ ಇಲ್ಲ, ಇದು ಮಷೀನು ಇದಾಗ್ಯದ, ಸುರ್ಪುರಿಂದ ತೊಗೊಂಬರ್ಬೇಕು ಅಂತ ಹೇಳಿ ನನಗೇನು ಚುಚ್ಚಿದ್ರಲ್ಲ, ಅದನ್ನು ಮತ್ತೆ ವಾಪಸ್ಸು ಹಿಂಗೆ ಕಿತ್ಕೊಂಡ್ಬಿಟ್ರು. ಅದು ಎಷ್ಟು ಬ್ಯಾನಿ ಆಯ್ತು ಅಂತಂದ್ರೆ, ಅದು ನನ್ನ ಬ್ಯಾನಿ ನನಗೆ ಗೊತ್ತು, ಯಾರಿಗೂ ಹೇಳಿದ್ರು ಅರ್ಥ ಆಗಂಗಿಲ್ಲ. ಭಾಳ ಬ್ಯಾನಿ ಆಯಿತು. ಏನು ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಹಿಂಗೆ ಇದು ಮಾಡಿದ್ರು. ಅದಾದಮೇಲೆ ನಾನು ಅಲ್ಲೇ ವಾರ್ಡಿಗೆ ಅಲ್ಲೇ ಬಿಟ್ಬಿಟ್ರು. ಒಂದು ಬೆಡ್ಡಿಗೆ ಹಾಕಿದ್ರು. ಎಲ್ಲರೂ ಹೊರಟೋಗ್ಬಿಟ್ರು. ಅಂದರೆ ನನಗಲ್ಲೊಂದು ಬೆಡ್ ಇತ್ತು, ಆ ಬೆಡ್ಡಿಗೆ ಮಲಗಿಸ್ಬಿಟ್ಟು ಅಂದ್ರೆ ಹೋದರು. ಈ ಆಶಾ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಒಂದಿಬ್ಬರು ನಿಂತಿದ್ರು. ಆಮೇಲೆ ಅವರು ಹೋದರು. ಅದು ಏನೋ ಒಂದು ಇದು ಕೊಟ್ಟಿರ್ತಾರೆ, ಅನಸ್ತೇಶಿಯಾದ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿಗೆ ಬಂದೆ. ಯಾಕಂದ್ರೆ ಮಾತಾಡ್ಲಿಕ್ಕೆ ಹತ್ಬಿಟ್ಟಿದ್ರು, ಫೋನ್ ಹಚ್ಚಿದ್ರು. ಹಾಗಾಗಿ ಕಾಪಿರೈಟ್ ಬರ್ತದಂತ ನಾವು ಹೊರಗಡೆ ಬಂದೆ. ಅಷ್ಟರಲ್ಲಿ 1-2 ಕೆಲಸನೂ ಮಾಡಿ ಬಂದೆ. ಪಾಪು ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಬಂದೆ. ನೋಡಿ ಶೆಕೆ ಎಲ್ಲ ಎಷ್ಟದ. ಆಮೇಲೆ ಆ ಸ್ಟೋರಿಗೆ ಬರ್ತೀನಿ. ಏನಾಯ್ತಂದ್ರೆ,
ಬೆಡ್ಡಿಗೆ ಮಲಗಿಸ್ಬಿಟ್ಟು ಹೋದರು. ಅದು ಸುರ್ಪುರಿಂದ ತೊಗೊಂಬರ್ಬೇಕು ಅಂತ ಹೇಳಿದ್ರು. ಆ ಬರೋ ಮಟ್ಟ ನಾನು ಎಲ್ಲಿದ್ದೆ ಅದೇ ಬೆಡ್ ಮೇಲೆ ಇದ್ದೆ. ಏನಂದ್ರೆ ಒಂದು ಫುಲ್ಲು ಒಂದು ಸಣ್ಣದು ಲೈಟ್ ಅದ, ಅದು ಬಿಟ್ಟರೆ ಏನೂ ಇಲ್ಲ. ಫುಲ್ಲು ಮೈ ಎಲ್ಲ ಬೆವ್ತು ಹೋಗ್ಬಿಟ್ಟದ. ಬೆವ್ತು ಹೋಗಿ ಆಮೇಲೆ ಒಬ್ಬರು ಬಂದು ಎಬ್ಸಿದ್ರು. ಅವಾಗ ಅದು ಸ್ವಲ್ಪ ನಿದ್ದೆ ತೊಗೊಂಬಿಟ್ಟದ ನನಗೆ. ಆಮೇಲೆ ಬಂದು ಎಬ್ಸಿದ್ರು. ಎಬ್ಸಿ ಇಲ್ಲ ಕರೆಂಟು ಕೂಡ ಬಂತು ಅವಾಗ. ಇಲ್ಲ ಅದು ಏನೋ ಕೆಟ್ಟೋಗಿತ್ತಲ್ಲ ಅದನ್ನ ತೊಗೊಂಬಂದಾರ, ಮತ್ತೆ ಮಾಡಬೇಕು ಅಂತ. ಅದೇನೆಲ್ಲ ಕಿತ್ತಿ ಬ್ಯಾಂಡೇಜ್ ಹಾಕಿ ನನಗೆ ಅಲ್ಲಿ ಮಲಗಿಸಿದ್ರು. ಮತ್ತೆ ಪುನಃ ಬೆಡ್ ಮೇಲೆ ಮಲಗಿಸಿ ಒಂದಿಬ್ಬರಿಗೆ ಮಾಡಿ ಆಮೇಲೆ ನನಗೆ ಮಾಡಿದ್ರು. ಎಷ್ಟು ನೋವು ಆಯಿತು ಅಂತಂದ್ರೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಅನಸ್ತೇಷಿಯಾ ಪವರ್ ಎಲ್ಲ ಹೊರಟೋಗ್ಬಿಟ್ಟಿತ್ತು ನನಗೆ. ಆಲ್ರೆಡಿ ಒಂದೂವರೆ ತಾಸು ಆಗ್ಬಿಟ್ಟಿತ್ತು. ಎಲ್ಲ ಪವರೇ ಹೊರಟೋಗ್ಬಿಟ್ಟಿತ್ತು. ಅನಸ್ತೇಷಿಯಾ ಎಲ್ಲ ಪವರ್ ಹೋದ್ಮೇಲೆ ನನಗೆ ಮತ್ತೆ ಚುಚ್ಚಿ ಮತ್ತೆ ಎಲ್ಲ ಮಾಡಿದ್ರು ಫ್ರೆಂಡ್ಸ್. ಎಷ್ಟು ಪೇನ್ ಆಯ್ತು ಅಂತಂದ್ರೆ ನೆನೆಸ್ಕೊಂಡ್ರೆ ಅಷ್ಟು ಇದಾಗ್ಬಿಡ್ತದೆ ನನಗೆ. ಭಾಳ ಅಂದ್ರೆ ಭಾಳ ಪೇನ್ ಆಯ್ತು ನನಗೆ. ನಾನು ಡೆಲಿವರಿ ಆದರೂ ನನಗೆ ಅಷ್ಟೊಂದು ಪೇನ್ ಅನಿಸಿಲ್ಲ. ಇದು ಭಾಳ ಪೇನ್ ಆಯಿತು. ಅಂದರೆ 2 ಸಲ ಚುಚ್ಚಿ ತೆಗೆದು 2 ಸಲ ಮಾಡಿದ್ರೆ ಹೆಂಗೆ ಆಗ್ಬೇಕು ಹೇಳ್ರಿ. ಅನಸ್ತೇಷಿಯಾ ಕೊಟ್ಟಾಗ ಚುಚ್ಚಿದ್ದೆ ಬೇರೆ, ಆಮೇಲೆ ಚುಚ್ಚೋದೇ ಬೇರೆ. ಭಾಳ ಅಂದ್ರೆ ಭಾಳ ಪೇನ್ ಆಯ್ತು ನನಗೆ. ಅದೆಲ್ಲ ಆಗಿ ಅಷ್ಟೊತ್ತಿಗಾಗಲೇ ಫುಲ್ಲು ಲೇಟಾಗಿ ಹೋಗ್ಬಿಟ್ಟಿತ್ತು. ನನ್ನ ಮಗಳು ಹೊರಗಡೆ ಎಷ್ಟು ಅಳ್ತಿದ್ಲು ಅಂತಂದ್ರೆ ಅದು ನಮ್ಮಮ್ಮ ಹೇಳೋದು ನೋಡ್ಬಿಟ್ರೆ ನನಗೆ ಕಣ್ಣಾಗ ನೀರು ಬಂದ್ಬಿಡ್ತಾವೆ. ಅಷ್ಟು ಅಳ್ತಿದ್ಲಂತ ಪಾಪು. ಹಿಂಗೆ ಹಿಡ್ದಿಬ್ಬಾ ಅಂತ ಹೇಳಿದ್ರು ನಮ್ಮಮ್ಮ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಒಳಗಡೆ ಹೋಗಿಂದ ಯಾವಾಗ ಹೊರಗೆ ಬರ್ತೀವಿ ಅನ್ನೋದೇ ಗೊತ್ತಿರಲ್ಲ. ಅವ್ರದ್ದು ಡಾಕ್ಟ್ರದ್ದು ಏನು ತಪ್ಪಿರಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ನನಗೆ ಬೆಡ್ ಮೇಲೆ ಮಲಗಿಸ್ಯಾರ. ಡಾಕ್ಟ್ರಿಗೆ ಹಸಿವಾಗ್ಬಿಟ್ಟದ. ಆವಾಗ ನನಗೆ ಮಾಡೋದು ಬಿಟ್ಬಿಟ್ಟು ಹೋಗಿ ಎಗ್ ಪಪ್ಸೋ ಏನೋ ತಿಂದ್ರು. ಅವಾಗ ಮಾತ್ರ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದುಬಿಟ್ಟಿತ್ತು ನನಗೆ. ಯಾಕಂದ್ರೆ ನಾನು ಇಲ್ಲಿ ಅಷ್ಟು ಪೇನಿಂದ ನರಳಾಡ್ಲಿಕ್ಕತ್ತೀನಿ, ಅವರು ಎಗ್ ಪಪ್ಸ್ ತಿಂತಾರಲ್ಲಪ್ಪ ಅಂತ ಒಂದು ಸಲ ಅನ್ನಿಸ್ತು. ಇನ್ನೊಂದು ಸಲ ಅನ್ನಿಸ್ತು ಅವ್ರಿಗೆ ಹೊಟ್ಟೆ ತುಂಬಿದ್ರೆ ನನಗೆ ಸಮಾಧಾನಲಿಂದ ಮಾಡ್ತಾರಲ್ಲ ಅಂತ ಅದು ಒಂದು ಅನ್ನಿಸ್ತು. ಹೋಗ್ಲಿ ಬಿಡು ಅಂತ ಸುಮ್ಮನಾಗಿ ಮಾಡಿಸ್ಕೊಂಡು ಕೊನೆಗೆ ಆಟೋ ಬಂತು. ಇದು ವೀಲ್ ಚೇರ್ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡೋಗಿ ಬೆಡ್ಡಿಗೆ ಹಾಕಿದ್ರು. ಒಂದು ಬೆಡ್ಡಿಗೆ 2 ಮಲಗಿಸ್ತಾರೆ. ಒಳ್ಳಾಡೋಕ್ಕೂ ಜಾಗ ಇಲ್ಲ, ಒದ್ದಾಡೋಕ್ಕೂ ಜಾಗ ಇಲ್ಲ. ಅಷ್ಟು ನರಗಳು ಹಿಂಗೆ ಜಗ್ತಿರ್ತಾವ ಹೊಟ್ಟೆ ಒಳಗೆ. ಏನು ಮಾಡಬೇಕು ಗೊತ್ತಾಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತೀವಿ. ಅಂದರೆ ಫಸ್ಟು ಆಪ್ರೇಷನ್ ಆಗಿ ಲಾಸ್ಟ್ ಮುಗಿಯೋವರೆಗೂ ಯಾರಿಗೂ ಬಿಡಲ್ಲ. ಆಮೇಲೆ ನಮ್ಮ ಪಾಪು ಜಾಸ್ತಿ ಅಳಕತ್ತಿತ್ತು. ಆಮೇಲೆ ಒಂದು ದೂರ ಅದ ಅಂಥೇಳಿ ಒಬ್ಬರು ಪರ್ಮಿಷನ್ ತೊಗೊಂಡು ನಾವು ಬೇಗ ಬಂದ್ವಿ. ಕೊನೆಗೆ ರಾತ್ರಿ 10 ಗಂಟೆಗೆ ನಾವು ಮನೆಗೆ ಬಂದ್ವಿ. ಭಾಳ ಅಂದ್ರೆ ಭಾಳ ನೆನಪು ಉಳಿಯೋಂಗೆ ಆಗ್ಬಿಡ್ತು ನನಗೆ ಈ ಆಪ್ರೇಷನ್. ಯಾಕಂದರೆ 2 ಸಲ ಚುಚ್ಚಿ ತೆಗಿಯೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಡ್ತು. ಇಷ್ಟಾದ್ರೂ ಯಾವ ಆಪ್ರೇಷನ್ ಮಾಡಿಸ್ಕೊಂಡೆ ಅಂದ್ರೆ ಕೈ ಆಪ್ರೇಷನ್ನು, ಕರೆಂಟ್ ಆಪ್ರೇಷನ್ನು. ನಾನು ಮಾಡಿಸ್ಕೊಂಡಿದ್ದು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡೆ. ಕರೆಂಟ್ ಆಪ್ರೇಷನ್ನೇ ಈ ಪಾರಿಗೆ ಆಗ್ತದೆ. ಇನ್ನು ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಷ್ಟೇ ಕತ್ತಿ ನಂದು. ಹಾಗಾಗಿ ನಾನು ಮಾಡಿಸ್ಕೊಂಡಿದ್ದು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡಿನಿ. ಈಸಿ ಅಂದ್ಕೊಂಡಷ್ಟು ಈಸಿ ಯಾವುದೂ ಇರೋಂಗಿಲ್ಲ. ಕರೆಂಟ್ ಆಪ್ರೇಷನ್ ಕಷ್ಟ, ಇದು ಈಸಿ ಇರ್ತದೆ. ಕೈ ಆಪ್ರೇಷನ್ ಕಷ್ಟ. ನನಗೆ ಕರೆಂಟ್ ಆಪ್ರೇಷನ್ನೇ ಕಷ್ಟ ಆಗ್ಬಿಟ್ಟಿತ್ತು. ಇನ್ನು ಕೈ ಆಪ್ರೇಷನ್ ಅಂತೂ ಗೊತ್ತಿಲ್ಲ ನನಗೆ ಅದು ಹೆಂಗಂತೇಳಿ. ಆಮೇಲೆ ಇನ್ನೊಂದೇನಂದ್ರೆ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ದಪ್ಪ ಆಗ್ತಾರೆ, ಒಬ್ಬೊಬ್ಬರು ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನನಗೆ. ಯಾಕಂದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಕರೆಂಟ್ ಆಪ್ರೇಷನ್ನೇ ಮಾಡಿಸ್ಕೊಂಡಾರ. ನಮ್ಮಮ್ಮನೂ ಕೂಡ ಕರೆಂಟ್ ಆಪ್ರೇಷನ್ನೇ ಮಾಡಿಸ್ಕೊಂಡಾರ. ನಮ್ಮಮ್ಮನ ಆಲ್ಮೋಸ್ಟ್ ನೋಡಿರ್ತೀರಿ ನೀವು. ಅವರು ಎಷ್ಟಿರೋರು ಅಷ್ಟೇ ಇದ್ದಾರೆ. ನೋಡೋಣ ನಾನು ಹೆಂಗಾಗ್ತೀನೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ತಿರುಗಾಡತ್ತೀನಿ. ಆಲ್ಮೋಸ್ಟ್ ಒಂದು 15 ಡೇಸು ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾನು ಏನು ಕೆಲಸ ಏನೂ ಮಾಡಿಲ್ಲ, ಬಟ್ ಸ್ವಲ್ಪ ಎದ್ದು ಕೊಡೋದು ಅದು ಮಾಡಲೇಬೇಕು. ಯಾಕಂದ್ರೆ ಪಾಪು ಇರ್ತದೆ. ಆರಾಧ್ಯ ಊಟ ಅದು ಮಾಡಿಸೋದು ನಾನೇ ಮಾಡಿಸ್ಬೇಕು. ಅಕ್ಕಿ ನಾನು ಮಲ್ಕೊಂಡಾಗೇ ಮುದ್ದಾಮು ನೀನೇ ಊಟ ಮಾಡಿಸ್ಬೇಕು, ನೀನೇ ಸ್ನಾನ ಮಾಡಿಸ್ಬೇಕು ಅಂತಿರ್ತಾಳೆ. ಹಾಗಾಗಿ ಸ್ವಲ್ಪ ತಿರ್ಗಾಡೋದು ಅದು ಮಾಡತ್ತೀನಿ. ಡಾಕ್ಟರೇ ಹೇಳಾರ ಆರಾಮ್ ತಿರ್ಗಾಡ್ರಮ್ಮ, ಏನೂ ತೊಂದರೆ ಆಗಲ್ಲ ಅಂತ. ಟ್ಯಾಬ್ಲೆಟ್ಸ್ ಅವೆಲ್ಲ ಕೊಟ್ಟಿದ್ದಾರೆ, ತೊಗೊಳ್ಳಿಕತ್ತೀನಿ. ಸೊ ನಂದು ಆಪ್ರೇಷನ್ದು ಇಷ್ಟಿತ್ತು. ಒಂದೊಂದು ಸಲ ಅನಿಸ್ಬಿಡ್ತು ಯಾಕಾರ ಮಾಡಿಸ್ಕೊಂಡಪ್ಪ ಅಂಥೇಳಿ. ಏನು ಮಾಡಲಿಕ್ಕಾಗಲ್ಲ, ಎಲ್ಲನೂ ಆರಾಮಾಗ್ಬಿಡ್ತದೆ ಈ ಸಲ ಮಾಡಿಸ್ಕೊಂಡ್ಬಿಟ್ಟೆ ಅಂತಂದ್ರೆ. ಹಾಗಾಗಿ ಹೋಗಿ ಆಪ್ರೇಷನ್ನು ಮುಗೀತು. ಇನ್ನೂ 1 ತಿಂಗಳ ಆರಾಮ ರೆಸ್ಟ್ ಅದು ಮಾಡೋಣ ಅಂತ ಇದ್ದೀನಿ. ನೋಡೋಣ. ಅಮ್ಮನೂ ಒಬ್ಬರೇ ಆಗ್ತಾರೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ.
ಏನು ಯಾಕೆ ಎಂತು ಎಲ್ಲನೂ ನೆನೆಸ್ಕೊಂಬಿಟ್ರೆ ಭಾಳ ಇದಾಗ್ಬಿಡ್ತದೆ ಆಪ್ರೇಷನ್ದು. ಹೋಗುವಾಗ ಏನು ಖುಷಿಯಿಂದ ಹೋಗ್ಬಿಟ್ಟೆ ಆಪ್ರೇಷನ್ ಹೋಗು ಮಾಡಿಸ್ಕೊಂಬಂದ್ಬಿಡೋಣ ಅಂತ. ಆದರೆ ಅಲ್ಲಿದೆಲ್ಲ ನೋಡಿಬಿಟ್ಟು ಸಾಕಾಗೋಯ್ತು. ಆಮೇಲೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಮಲ್ಕೋತೀನಿ. ಆಮೇಲೆ ಏನಾರು ಸ್ವಲ್ಪ ಕುತ್ಕೊಂಡು ಅದು ಮಾಡ್ತೀನಿ. ಇವಳಿಗೊಂದು ಸ್ವಲ್ಪ ಗುಟ್ಟಿ ತೆಯ್ಬೇಕು, ಪಾಪುಗೆ ಗುಟ್ಟಿ ತೆಗೆದು ಕುಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹಾಂ ಫ್ರೆಂಡ್ಸ್, ನೋಡ್ರಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡತ್ತೀನಿ. ನೋಡ್ರಿ ಮಲ್ಕೋಬೇಕಂದ್ರೆ ನಿದ್ದೆ ಬರೋಂಗಿಲ್ಲ. ಹುಡುಗು ಪಾಪು ಮಲಗ್ಯಾಳ, ನಾನು ಸ್ವಲ್ಪ ಮಲಗಿದ್ರಾಯ್ತು ಅಂದ್ರೆ ನಿದ್ದೆ ಬರೋಲ್ಲ. ಪಾಪು ಎದ್ದಾಗ ಭಾಳ ಅಂದ್ರೆ ಭಾಳ ನಿದ್ದೆ ಬರ್ತಿರ್ತದೆ. ಸ್ವಲ್ಪ ಈ ನಿದ್ದೆನೇ ಕಡಿಮೆ ಆಗಿಬಿಟ್ಟದ ನನಗೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ರಾತ್ರಿನೂ ಕೂಡ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಯದ, ಹಗಲು ಕೂಡ ನಿದ್ದೆ ಕಡಿಮೆ ಆಗ್ಯದ. ಆಮೇಲೆ ಫ್ರೆಂಡ್ಸ್, ನಾನು ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.